ಶಿವರಾಜ್ ಕುಮಾರ್ ಸಿನಿಮಾದಲ್ಲಿ ಮಾತ್ರವಲ್ಲ, ತೆರೆ ಹಿಂದೆಯೂ ಹೀರೋ. ಶಿವಣ್ಣ ಕಷ್ಟದಲ್ಲಿ ಇರುವ ಅನೇಕರಿಗೆ ಸಹಾಯವನ್ನ ಮಾಡಿಕೊಂಡು ಬಂದಿದ್ದಾರೆ. ಚಿತ್ರರಂಗದ ಸಾಕಷ್ಟು ಸ್ನೇಹಿತರ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿದಿದ್ದಾರೆ. ಇದೀಗ ಮಿಸ್ಸಿಂಗ್ ಬಾಯ್ ಸಿನಿಮಾ ನೋಡಿರುವ ಶಿವರಾಜ್ ಕುಮಾರ್ ತಮ್ಮ ಸ್ನೇಹಿತ ರಘುರಾಮ್ ಹಾಗೂ ತಂಡಕ್ಕೆ ಶಕ್ತಿಯನ್ನ ತುಂಬಿದ್ದಾರೆ. ಮಿಸ್ಸಿಂಗ್ ಬಾಯ್ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ಇದ್ದರೂ ಕೆಲ ಮಲ್ಟಿಪ್ಲೆಕ್ಸ್ ನಲ್ಲಿ ಸಿನಿಮಾವನ್ನ ತೆಗಿತಾ ಇದ್ರು. ಆದ್ರೆ ಇದೇ ವೇಳೆ ಶಿವಣ್ಣ ಸಿನಿಮಾವನ್ನ ನೋಡಿ ತಂಡಕ್ಕೆ ಹೊಸ ಚೈತನ್ಯವನ್ನ ನೀಡಿದ್ದಾರೆ. ಸಿನಿಮಾ ನೋಡಿ ಮಾತನಾಡಿದ ಶಿವಣ್ಣ, ಚಿತ್ರ ತುಂಬಾ ಚೆನ್ನಾಗಿದೆ. ಗುರುನಂದನ್ ಹಾಗೂ ಹೀರೋಯಿನ್ ಚೆನ್ನಾಗಿ ನಟಿಸಿದ್ದಾರೆ. ತಾಯಿಯ ಪಾತ್ರ ಮಾಡಿರುವ ಭಾಗೀರಥಿ ಬಾಯಿ ನಟನೆ ಅದ್ಭುತ. ಅವರು ನಮ್ಮ ಕಬೀರ ಸಿನಿಮಾದಲ್ಲಿ ನಟಿಸಿದ್ದರು ಎಂದಿದ್ದಾರೆ. ಜೊತೆಗೆ ತಾಯಿಗೆ ಸೆಂಟಿಮೆಂಟ್ ಯಾರೇ ಮಾಡಿದ್ರೂ ಮನಸ್ಸಿಗೆ ಮುಟ್ಟುತ್ತದೆ. ಚಿತ್ರದ ಎಮೋಷನ್ಸ್ ಇಷ್ಟ ಆಗಿದೆ. ಈ ರೀತಿಯ ರಿಯಲ್ ಸಿನಿಮಾ ಮಾಡೋದು ದೊಡ್ಡ ಸವಾಲು. ನಾನು ಯಂಗ್ ಆಗಿದ್ರೆ ಈ ಸಿನಿಮಾದಲ್ಲಿ ನಟಿಸುತ್ತಿದ್ದೆ ಎಂದು ಹೇಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಮಿಸ್ಸಿಂಗ್ ಬಾಯ್ ಸಿನಿಮಾ ನೋಡಿ ಬಾಲ್ಯದ ನೆನಪು ಮಾಡಿಕೊಂಡ ಶಿವಣ್ಣ, ಎಲ್ಲರೂ ನೋಡಬೇಕಾದ ಸಿನಿಮಾ ಇದು ಎಂದಿದ್ದಾರೆ. ತಾಯಿನೇ ಎಲ್ಲ, ಬದಲಾಗೋದಿಲ್ಲ. ಯುಗ ಉರುಳಿ ಕಳೆದೋದರೂ ಹಣೆ ಬರಹ ಬದಲಾಗದು ಎನ್ನುವ ಜೋಗಿ ಸಿನಿಮಾದ ಹಾಡನ್ನ ಮಿಸ್ಸಿಂಗ್ ಬಾಯ್ ನಲ್ಲಿ ಬಳಸಲಾಗಿದೆ. ಈ ಹಾಡಿನ ರೀತಿಯೇ ಸಿನಿಮಾದಲ್ಲಿ ತಾಯಿ ಮಗನ ನಡುವಿನ ಬಾಂಧವ್ಯವನ್ನ ಸುಂದರವಾಗಿ ತೋರಿಸಿದ್ದಾರೆ. ಈ ಹಿಂದೆ ತೆರೆ ಮೇಲೆ ಎಷ್ಟೋ ಬಾರಿ ತಾಯಿ ಪ್ರೀತಿಯನ್ನ ನೋಡಿದರೂ ಮತ್ತೆ ನೋಡಬೇಕು ಅನಿಸುತ್ತದೆ. ಅಂತಹ ಭಾವನಾತ್ಮಕ ಸಿನಿಮಾ ಮಿಸ್ಸಿಂಗ್ ಬಾಯ್.